Hello everyone. So welcome for Dashni Ramesh YouTube channel. So ಯಾರ್ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ಚಿಕನ್ ಗೀ ರೋಸ್ಟ್ ಮಾಡ್ತೀನಿ ಮತ್ತೆ ಮಂಗಳೂರು ಸ್ಟೈಲ್ದು ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಆಸ್ ಐ ಸೆಡ್ ನಾನು ಇವತ್ತು ಚಿಕನ್ ಗೀ ರೋಸ್ಟ್ ಮತ್ತೆ ಮಂಗಳೂರು ಸ್ಟೈಲಿನ ಅಕ್ಕಿ ರೊಟ್ಟಿ ಮಾಡ್ತೀನಿ. ಮಂಗಳೂರು ಸ್ಟೈಲ್ ಅಂದ್ರೆ ಅಲ್ಲಿನ ಕಾಮನ್, ನಮ್ಮ ಕಡೆ ತಾಳಿಪಟ್ಟು ಅಂತ ಅಂತೀವಿ. ಸೊ ಆ ಕಡೆ ಅವರು ಪ್ಲೇನ್ ಅಕ್ಕಿ ರೊಟ್ಟಿ ಮಾಡ್ತಾರೆ. ಸೊ ಆ ಥರ ನಾನು ಇವತ್ತು ಮಾಡ್ತಿರೋದು. ಸೊ ನಾನು ಆಲ್ರೆಡಿ ಎಲ್ಲ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕ್ವಿಕ್ ಆಗಿ ಏನೇನು ಐಟಮ್ಸ್ ಬೇಕು ಅಂತ ನಾನು ತೋರಿಸ್ಬಿಡ್ತೀನಿ. ಸೊ ಅದಾದ್ಮೇಲೆ ಸೊ ನಾವು ಸ್ಟಾರ್ಟ್ ಮಾಡ್ಕೋಬೋದು ಕುಕ್ಕಿಂಗು. ಸೊ ಹಾರ್ಡ್ಲಿ ನಮಗೆ ಒಂದು ಹಾಫ್ ಅನ್ 45 ಮಿನಿಟ್ಸ್, ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ಸಾಕು. ಚಿಕನ್ ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿರೋಕ್ಕೆ ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಂಡು ಆಮೇಲೆ ಚಿಕನ್ ಕುಕ್ ಮಾಡೋದು ಅಷ್ಟೇ. ಸೊ ಈಸಿ ಎಸ್ ವೆರಿ ಅಂತಾನೆ ಅನ್ಬೋದು ಚಿಕನ್ ಗೀ ರೋಸ್ಟು. ಒಂದು ಗೀ ರೋಸ್ಟ್ ಮಾಡ್ಕೊಡ್ಬೇಕು ನಮ್ಮ ಅಮ್ಮನಿಗೆ. ಸೊ ಇಷ್ಟಲ್ಲೇ ಅದನ್ನು ಮಾಡ್ಕೊಡ್ತೀನಿ. ಸೊ ಇವತ್ತಿಗೆ ಚಿಕನ್ ಗೀ ರೋಸ್ಟ್ ಮತ್ತು ಅಕ್ಕಿ ರೊಟ್ಟಿ ಸೊ ಮಾಡ್ತಿರೋದು. ಸೊ ಅಗೇನ್ ವೆಲ್ಕಮ್ ಬ್ಯಾಕ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ಮಸಾಲಾಗೆ ಫಸ್ಟ್ ನಮಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕು. ಸೊ ಅಲ್ಲಿ ನಾನು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ, ಮೆಂತ್ಯ ಬೇಕು, ಜೀರಿಗೆ ಮತ್ತು ಪೆಪ್ಪರ್ ಪೌಡರು, ಸೋಂಪು ಮತ್ತು ಧನಿಯಾ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾನು ಹುರಿದು ಮಸಾಲ ರೆಡಿ ಮಾಡ್ಕೊತೀನಿ. ಇಲ್ಲಿ ಆಲ್ರೆಡಿ ಚಿಕನ್ ರೆಡಿ ಇದೆ. ಅದಕ್ಕೆ ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲೆಮನ್. ಸೊ ಇದಕ್ಕೆ ಪೌಡರ್ ಏನೇನು ಹಾಕಬೇಕು ಅಂತ ಹಾಕ್ತಾ ಹೇಳ್ತೀನಿ. ಓಕೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಚಿಕನ್ ಮ್ಯಾರಿನೇಷನ್ಗೆ ಲೆಮನ್ನು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಸಾಲ್ಟು ಮತ್ತು ಮೊಸರು ಇಷ್ಟು ಹಾಕಿ ನಾನು ಮ್ಯಾರಿನೇಷನ್ಗೆ ಎಲ್ಲ ಕಲಸಿಕ್ತಾ ಇದ್ದೀನಿ. ಇದಕ್ಕೆ ನಾನು ಮತ್ತೆ ಚಿಲ್ಲಿ ಪೌಡರ್ ಮತ್ತು ಅರಿಶಿನೂ ಹಾಕ್ತೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ನಾನು ಅದನ್ನು ಇಟ್ಬಿಡ್ತೀನಿ. ಸೊ ದಟ್ ಚಿಕನ್ ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಒಂದು ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಇಷ್ಟು ಹಾಕಿ ಮಿಕ್ಸ್ ಮಾಡಬೇಕು. ಸೊ ಈಗ ಎಲ್ಲ ಮಿಕ್ಸ್ ಮಾಡಿ ಚಿಕನ್ನ ಮ್ಯಾರಿನೇಷನ್ಗೆ ಸೈಡಿಗೆ ಇಟ್ಬಿಡೋಣ. ಸೊ ನೆಕ್ಸ್ಟು ನಾವು ಮಸಾಲನ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಮಸಾಲ ಎಲ್ಲ ಐಟಮ್ಸ್, ಇಲ್ಲಿರೋ ಎಲ್ಲ ಐಟಮ್ಸ್ನು ಫಸ್ಟು ನಾವು ಹುರ್ಕೋಬೇಕು. ಪೌಡರ್ ಮಾಡೋಕ್ಕೆ ಮುಂಚೆ ಫಸ್ಟು ಎಲ್ಲ ಮಸಾಲ ಐಟಮ್ಸ್ನ ಹುರಿದು ಅದನ್ನು ಸೈಡಲ್ಲಿ ಆರಕ್ಕೆ ಇಟ್ಬಿಡ್ಬೇಕು. ಸೊ ಅದಕ್ಕೆ ನಾನು ಇಲ್ಲೆಲ್ಲ ಫಸ್ಟು ಶಾಲೋ ಫ್ರೈ ಮಾಡ್ಕೊಬಿಡ್ತಾ ಇದ್ದೀನಿ. ಸೊ ಇದೀಗೆಲ್ಲ ಅರುಮ ಎಲ್ಲ ಬರೋದು ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾವು ಇದನ್ನು ಕೂಲ್ ಮಾಡ್ಕೊಂಡು ಇಟ್ಕೊಬಿಡೋಣ. ಸೊ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯಂಟ್ ಹಾಕಬೇಕು. ಸೊ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈ ಕೂಲ್ ಆಗೋಷ್ಟು ಅದು ರೆಡಿ. ಸೊ ಮಸಾಲಾಗೆ ಬೇಕಾಗಿರೋ ಇನ್ನೊಂದು ಐಟಮ್ ಬಂದು ಹುಣಸೆಹಣ್ಣಿನ ರಸ. ಸೊ ನಾನು ಅದನ್ನ ಇವಾಗ ನೆನೆ ಹಾಕ್ತಾ ಇದ್ದೀನಿ. ಅದು ತಣ್ಣಗಾಗೋಷ್ಟು ಇದು ರೆಡಿ ಇರುತ್ತೆ. ಸೊ ಹೆಸರೇ ಗೀ ರೋಸ್ಟ್. ಅದಕ್ಕೆ ಇಲ್ಲಿ ನಾನು ಬೆಣ್ಣೆ ಮತ್ತೆ ತುಪ್ಪ ಎರಡೂ ಹಾಕಿ ಚಿಕನ್ನ ಬೇಯಕ್ಕೆ ಇಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಕುಕ್ ಆಗಬೇಕು. ಇದಕ್ಕೆ ಉಪ್ಪು ಹಾಕಿ ನಾನು ಚಿಕನ್ನ ಒಂದು 5 to 15 ಮಿನಿಟ್ಸ್ ಆದ್ರೂ ಕುಕ್ ಆಗಬೇಕು. ಹಾಫ್ ಕುಕ್ ಆಗಿ ಅದನ್ನು ನಾನು ಸೈಡಲ್ಲಿ ನೆಕ್ಸ್ಟ್ ಎತ್ತಿಕ್ಕೋತೀನಿ. ಚಿಕನ್ ಎಲ್ಲ ಸಪ್ರೇಟ್ ಆಗಿ ಎತ್ತಿಕ್ಕೊಬಿಡ್ತಿದ್ದೀನಿ. ಇವಾಗ ಬ್ರಾತ್ ಕುಕ್ ಆಗ್ತಿದೆ. ಅದಂದ್ರೆ ಚಿಕನ್ದು ರಸ ಏನು ಕುಕ್ ಆಗ್ತಿದೆ, ಅದಕ್ಕೆ ನಾನು ಇಲ್ಲಿ ಆಲ್ರೆಡಿ ರುಬ್ಬಿಟ್ಟಿರೋ ಪೇಸ್ಟ್ನ ನಾನು ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡೋದು. ಒಂದು ಸ್ವಲ್ಪ ಸಕ್ಕರೆ, ಬಿಕಾಸ್ ಅದು ಹುಳಿ ಎಲ್ಲ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸಕ್ಕರೆ ಬ್ಯಾಲೆನ್ಸ್ ಮಾಡೋದು. ಸೊ ಇಲ್ಲಿ ಅದು ಬಾಯ್ಲ್ ಆಗ್ತಿದ್ದಂಗೆ ನಾನು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದು ಆ್ಯಕ್ಚುಲಿ ಅದಕ್ಕೆ, ಬಟ್ ನಾನು ತುಪ್ಪ ಯಾಕೋ ಓಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬೆಣ್ಣೆ ಹಾಕ್ತಿರೋದು. ಸೊ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಿದ್ದಂಗೆ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕಬೇಕು. ಸೊ ಇಲ್ಲಿ ಮಸಾಲಾನು ಬೆಂದಿದೆ, ನಾನು ಚಿಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕಾದ್ಮೇಲೆ ಇದನ್ನೊಂದು 10 ಮಿನಿಟ್ಸ್ ಕುಕ್ ಮಾಡಬೇಕು. ಇಲ್ಲಿ ಸ್ವಲ್ಪ ಗ್ರೇವಿ ಥರ ಅನಿಸುತ್ತೆ, ಬಟ್ ಕುಕ್ ಆಗ್ತಾ ಅದು ಹಂಗೆ ಲೈಕ್ ಸೆಮಿ ಡ್ರೈಗೆ ಬಂದ್ಬಿಡುತ್ತೆ ಫುಲ್ಲು. ಸೊ ಇದನ್ನು ನಾನು
ಮುಚ್ಚಿ ಒಂದು 5 ಮಿನಿಟ್ಸ್ ಬಿಟ್ಬಿಡ್ತೀನಿ. ಸೊ ಇದು ಇವಾಗ ಒಂದು 5 ಮಿನಿಟ್ಸ್ ಕುಕ್ ಆದರೆ ಚಿಕನ್ ಗೀ ರೋಸ್ಟ್ ರೆಡಿ ಇರುತ್ತೆ. ಬಟ್ ನಾನು ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ. ಈಗ ಇದು ಚಿಕನ್ ಫುಲ್ಲು ಎಲ್ಲ ಕುಕ್ ಆದ್ಮೇಲೆ ಲಾಸ್ಟಲ್ಲಿ ಇಷ್ಟೇ ಗ್ರೇವಿ ಉಳಿತು, ಅಷ್ಟೊಂದಿತ್ತು, ಇವಾಗ ಇಷ್ಟೇ ಉಳಿದುಕೊಂಡಿತ್ತು. ಸೊ ಇದನ್ನ ಒಂದು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟು ರೊಟ್ಟಿ ಮಾಡೋಕ್ಕೆ ಇಟ್ಕೊಬಿಡ್ತೀನಿ. ಸೊ ಇಲ್ಲಿ ನಾನು ಅಕ್ಕಿ ಹಿಟ್ಟಿಂದು ಮುದ್ದೆ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ರೆಡಿ ಮಾಡ್ಕೋತಿರೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೋಬೇಕು. ನಾವು ರೆಗ್ಯುಲರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಅದೇ ರೀತಿ ಇದನ್ನು. ಸೊ ಅದೇ ಥರ ಫಸ್ಟು ಎಷ್ಟು ನಮಗೆ ಹಿಟ್ಟು ಬೇಕೋ ಅಷ್ಟು ಮಾಡ್ಕೋತಾ ಇದ್ದೀನಿ. ಇವಾಗ ಬಾಯ್ಲ್ ಆಗ್ತಿದೆ, ನೀರು ಕುದಿ ಬರ್ತಿದೆ. ಸೊ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇದು ಮತ್ತೆ ಅಕ್ಕಿ ಹಿಟ್ಟನ್ನು ಕವರ್ ಆಗಬೇಕು. ಸೊ ಅದಕ್ಕೋಸ್ಕರನೇ ಇವಾಗಲೇ ಹಾಕೊಂಡ್ರೆ ಒಟ್ಟಿಗೆ ಅದು ಕುಕ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾನು ಅದನ್ನು ಚೆನ್ನಾಗಿ ನೀಡಬೇಕು. ಸೊ ಅದು ಇವಾಗ ನಾನು ಮುದ್ದೆ ಹೆಂಗೆ ತಿರುಗ್ತೀವೋ ಅದೇ ಥರ ತಿರುಗ್ತಾ ಇದ್ದೀನಿ. ಬಟ್ ಈ ಸ್ಟೇಜ್ ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಇಲ್ಲಿ ನಮಗೆ ಗಂಟಾಗೋದ್ರೆ ಸುಮ್ಮನೆ ಹಾಳಾಗ್ಬಿಡುತ್ತೆ. ಸೊ ಎಸ್, ಇದು ಈಗ ಆಗಿದೆ. ಸೊ ಇದನ್ನ ನೆಕ್ಸ್ಟ್ ಸ್ವಲ್ಪ ಹೊತ್ತು ಕುಕ್ ಮಾಡಕ್ಕೆ ಬಿಟ್ಬಿಟ್ರೆ ಅದಾದಮೇಲೆ ಹಿಟ್ಟು ರೆಡಿ ಆಗುತ್ತೆ. ಸೊ ಇವಾಗ ಹಿಟ್ಟು ರೆಡಿ ಇದೆ. ಸೊ ಹಿಟ್ಟು ಆಲ್ರೆಡಿ ನಾವು ಹೊಚ್ಚೋಗಿಗೆ ಹೇಗೆ ರೆಡಿ ಮಾಡ್ತೀವಿ ಆ ಥರ ಹಿಟ್ಟು ರೆಡಿ ಇದೆ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿದ್ಬೇಕು. ಸೊ ಅದಾದಮೇಲೆ ನಾನು ಹೇಗೆ ಅಂದರೆ ಇವಾಗ ಒಂದ್ಸತಿಗೆಲ್ಲ ಮಿದ್ದಲ್ಲ, ಅಲ್ಲಲ್ಲೇ ಎತ್ಕೊಂಡು ಉಂಡೆ ಉಂಡೆ ಮಿದ್ದಿ ರೊಟ್ಟಿಗೆ ತಟ್ಟಿ ಹಾಕೋದು. ಸೊ ಆ ಥರ. ಸೊ ಎಸ್, ಈಗ ರೊಟ್ಟಿಗೆ ತಟ್ಟೋಣ. ಫಸ್ಟು ಹಂಚಿಟ್ಬಿಟ್ಟು ಕಾಯಕ್ಕಿಡ್ತೀನಿ. ಸೊ ಇವಾಗ ನಾನು ರೊಟ್ಟಿ ತಟ್ಟಕ್ಕೆ ಬಟರ್ ಶೀಟ್ಸ್ ತೊಗೋತಾಯಿದ್ದೀನಿ. ಇದು ರೆಗ್ಯುಲರ್ ಬಟರ್ ಶೀಟ್ಸ್ ಅಲ್ಲ, ಬೇರೆ ಥರನೇ ರೊಟ್ಟಿ ಸುಡೋಕ್ಕೆ ಅಂತಲೇ ಈ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ. ಸೊ ಅದು ನಾನು ಆಲ್ಮೋಸ್ಟ್ ಇದನ್ನು ನಾನು 4 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಸಿಗೋ ಇದರಿಂದ. ಸೊ ಇವಾಗ ನಾನು ಅದನ್ನು ಒಂದೊಂದಾಗೆ ತೊಗೊಂಡು ಅಲ್ಲಲ್ಲೇ ಮಿದ್ದಿ ರೊಟ್ಟಿನ ಲಟ್ಟಿಸ್ಬಿಡ್ತೀನಿ ನಾನು. ಸೊ ಬಿಸಿ ಇದ್ದಾಗಲೇ ಅದು ಮಾಡ್ಕೋಬೇಕು. ಸೊ ಅದಕ್ಕೇ ಸೊ ಇವಾಗ ಇದು ಫುಲ್ ಈ ಥರ ಲಟ್ಟಿಸಿರೋದು. ಸೊ ನಾನು ಇದು ಮಾಡಿ ರೌಂಡ್ ಶೇಪ್ ಅಂತೂ ಇದುವರೆಗೂ ನನಗಂತೂ ಬಂದಿಲ್ಲ ಇದರಲ್ಲಿ. ನಾನು ಇದನ್ನೇನು ಕಟ್ ಮಾಡೋಕ್ಕೂ ಹೋಗಲ್ಲ. ಸೊ ಇದನ್ನ ಹಾಗೆ ಹಾಕ್ತೀನಿ. ಸೊ ಹಂಚ ಮೇಲೆ ಇದನ್ನು ಹಂಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಏನು ಪೇಪರ್ ಏನು ಸುಡಲ್ಲ. ಸೊ ಚೆನ್ನಾಗೇ ಆಗುತ್ತೆ. ಸೊ ಇಲ್ಲಿ ನನ್ನ ಸಿಸ್ಟರ್ ಇದನ್ನು ತಿಂದು ಟೇಸ್ಟ್ ಮಾಡ್ತಾಳೆ. ಬಟ್ ಅಗೇನ್ ಅವಳು ಮಾತಾಡಿದ್ದು ಯಾವುದು ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಬಟ್ ನಿಮಗೆ ಅವಳ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಎಸ್, ಅವಳ ಎಕ್ಸ್ಪ್ರೆಷನ್ ಮತ್ತು ಅವಳು ತುಂಬಾ ಚೆನ್ನಾಗಿ ಹೇಳಿದ್ಲು, ಅಕ್ಕ ಹೀಗಿದೆ ಆಗಿದೆ ಅಂತೆಲ್ಲ. ಬಟ್ ಯಾವುದು ರೆಕಾರ್ಡೇ ಆಗಿಲ್ಲ. ಬಟ್ ಫೈನ್, ಅವಳ ಎಕ್ಸ್ಪ್ರೆಷನಲ್ಲೇ ಎಲ್ಲ ಗೊತ್ತಾಗುತ್ತೆ. ನಾವು ಪ್ರೀತಿಯಿಂದ ಅಡುಗೆ ಮಾಡಿದಾಗ ಅದನ್ನು ತಿನ್ನೋರು ಇನ್ನೂ ಪ್ರೀತಿಯಿಂದ ತಿಂದಾಗ ನಾವು ಅಡುಗೆ ಮಾಡಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಫೀಲ್ ಆಗುತ್ತೆ ಅಲ್ವಾ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಇವತ್ತು ಸಿಕ್ತು. ಓಕೆ, ಇವತ್ತಿಗೆ ಇಷ್ಟು ಮಾಡೋಣ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.